ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಸಂಪೂರ್ಣ ಕೊರೋನಾ ಸುದ್ದಿಗಳೇ. ಅದರಲ್ಲೂ ಇವತ್ತಿನ ಬುಲೆಟಿನನ್ನು ನೀವು ನೋಡಿದ್ರೆ ನಿಜಕ್ಕೂ ನಾವು ನಮ್ಮ ಸಮಾಜ ಯಾವ ದಿಕ್ಕಿನ ಕಡೆ ಸಾಗ್ತಾ ಇದ್ದೀವಿ ಅಂತ ಮತ್ತೆ ಮತ್ತೆ ಪ್ರಶ್ನೆಗಳು ಹೇಳ್ತವೆ. ಅಂಥ ಒಂದು ಈ ಕರುಣೆ ಇಲ್ಲದಿರುವಂಥ ಸಮಾಜದಲ್ಲಿ ನಾವೇನಾದರೂ ಬದುಕ್ತಾ ಇದ್ದೀವೇನಪ್ಪ ಅನ್ನುವಂಥ ಸಂದೇಹ ಅತ್ಯಂತ ಸಹಜವಾಗಿ ಮೂಡುತ್ತೆ. ಯಾಕಂದರೆ ಎಲ್ಲಿ ನೋಡೋದ್ರಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ತಕ್ಕ ಹಾಗೆ ಸವಲತ್ತುಗಳು ಸಿಗ್ತಾ ಇಲ್ಲ. ಇನ್ನೊಂದೇನು ಅಂದರೆ ಯಾರ್ಯಾರು ಸತ್ತಿರ್ತಾರಲ್ಲ ಆ ಸತ್ತಿರುವಂಥವರು ನತದೃಷ್ಟರು, ಪ್ರಾಣಿಗಳಿಗಿಂತ ಕಡೆಯಾಗಿ ಅವ್ರನ್ನ ನಡೆಸ್ಕೊತಿರುವಂಥದ್ದು. ಇದನ್ನೆಲ್ಲ ನೋಡಿದ್ರೆ ಮನುಷ್ಯನ ಜೀವನ ಇಷ್ಟೇನಪ್ಪ ಅಂತ ಅನಿಸ್ಬಿಡುತ್ತೆ ಖಂಡಿತವಾಗ್ಲೂ. ಬನ್ನಿ ಹಾಗಾದರೆ ಒನ್ ಬೈ ಒನ್ ಎಲ್ಲ ವಿವರಗಳನ್ನು ನಾನು ಕೊಡ್ತಾ ಇದ್ದೀನಿ ನಿಮಗೆ. ಪಾಯಿಂಟ್ ನಂಬರ್ 1 ನಾವೀಗ ನೋಡ್ತಾ ಇದ್ದೀವಿ ಸಂಸ್ಕಾರ ಎಷ್ಟರ ಮಟ್ಟಿಗೆ ಅಂತ. ನಿಜಕ್ಕೂ ಹೇಳ್ತಾ ಇದ್ದೀನಿ, ಇದು ಅಂತ್ಯ ಸಂಸ್ಕಾರ ಅಲ್ಲ, ಈ ಇರುವಂಥ ಸಂಸ್ಕಾರ ಇದೆಯಲ್ಲ ಅದೇ ಅಂತ್ಯವಾಗ್ಬಿಟ್ಟಿದೆ ಅನ್ನುವಂಥದ್ದು. ಸಂಸ್ಕಾರದ ಸಮಾಧಿ. ಯಾಕಂದರೆ ನಿನ್ನೆ ಬಳ್ಳಾರಿದಾಯಿತು, ಇವತ್ತು ಇನ್ನೊಂದು ಕಡೆಗೆ, ನಾಳೆ ಮತ್ತೊಂದು ಕಡೆಗೆ. ಅಂತೂ ನಾವು ಬದಲಾಗಲ್ಲ, ನಮ್ಮ ಜನಗಳು ಬದಲಾಗಲ್ಲ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಇನ್ನು ನಂಬರ್ 2 ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನ ಸ್ಥಿತಿ ನಿಜಕ್ಕೂ ಭಯಾನಕವಾಗಿದೆ. ಯಾಕಂದರೆ ಬೆಂಗಳೂರಿನಲ್ಲಿ ರಿಕವರಿ ರೇಟ್ ಇದೆಯಲ್ಲ ಅದು ಬಹಳ ಕಡಿಮೆ ಆಗ್ತಾ ಇದೆ. ಅಂದರೆ 10%ಗಿಂತ ಕಡಿಮೆ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಹುಶಃ ಹೀಗೆ ಏನಾದರೂ ಮುಂದುವರೆದು ಬಿಟ್ಟರೆ ಬೆಂಗಳೂರಿನ ಕಥೆ ಏನು, ರಾಜ್ಯ ರಾಜಧಾನಿನೇ ಹಿಂಗೆ ಮಲ್ಕೊಂಡ್ಬಿಟ್ರೆ ಇನ್ನು ರಾಜ್ಯದ ಸ್ಥಿತಿಗತಿಗಳು ಏನಾಗಬಹುದು ಅದರ ವಿವರಗಳನ್ನು ನಾನು ಕೊಡ್ತೀನಿ. ಇನ್ನು ನಂಬರ್ 3 ಸೋಂಕಿತರು ಎಷ್ಟರ ಮಟ್ಟಿಗೆ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ನಾನು ಹೇಳ್ತಾ ಇದ್ದೆ, ಸರಿಯಾದಂಥ ವಾರ್ಡ್ಗಳಿಲ್ಲ, ಬೆಡ್ಗಳಿಲ್ಲ, ಟ್ರೀಟ್ಮೆಂಟ್ ಇಲ್ಲ, ನೆಟ್ಟು ನೋಡ್ಕೊಳ್ಳಲ್ಲ, ಇದು ಅಂಥ ಸ್ಥಿತಿ. ಅವೆಲ್ಲ ವಿವರಗಳನ್ನು ನಾವು ಇವತ್ತು ನಿಮ್ಮ ಮುಂದಿಡ್ತೀವಿ. ಇದು ನಂಬರ್ 3. ಇನ್ನು ನಾವು ಹಲವಾರು ಸಂಗತಿಗಳನ್ನು ಎಕ್ಸ್ಪೋಸ್ ಮಾಡ್ತಾನೆ ಇದ್ದೀವಿ. ಇವತ್ತು ಕೂಡ ಅಂಥದ್ದೇ ಹಲವಾರು ವಿವರಗಳನ್ನು ಕೊಡ್ತೀವಿ. ನೋಡಿ, ಆ್ಯಂಬುಲೆನ್ಸಲ್ಲಿ 4 ದಿವಸ ನೀವು ಆ್ಯಂಬುಲೆನ್ಸಲ್ಲಿ ನೀವು ಆಸ್ಪತ್ರೆ ಅಲ್ಲರೂ ಕೂಡ ಟ್ರೀಟ್ಮೆಂಟ್ ಸಿಗಲಿಲ್ಲ. ಕೊನೆಗೆ ಆ್ಯಂಬುಲೆನ್ಸ್ನಲ್ಲೇ ಆತ ಸತ್ತು ಹೋದ. ಇದ್ದಂಥ ಒಬ್ಬ ಮಗಳು ಅನಾಥೆ ಆದಲು. ಇದು ಸ್ಥಿತಿ. ಬರೀ ಇದೊಂದು ಕೇಸಲ್ಲ, ಇಂಥ ಹಲವಾರು ಕೇಸ್ಗಳು ನಮ್ಮ ಬಳಿ ಇವೆ. ಅದನ್ನು ನಿಮ್ಮ ಎದುರುಗಡೆ ನಾನು ಇಡ್ತಾ ಹೋಗ್ತೀನಿ. ಇನ್ನು ಎಷ್ಟರ ಮಟ್ಟಿಗೆ ಬುಧವಾರದ ಆಘಾತ ಎಷ್ಟರ ಮಟ್ಟಿಗಿದೆ, ಯಾಕಂದರೆ ಇದೆಲ್ಲ ವಾರದಲ್ಲೂ ನಾವು ಇದೇ ಮಾತನ್ನು ಹೇಳ್ತೀವಿ ಬಿಡಿ. ಯಾಕಂದರೆ ಇನ್ನೂ ಒಂದು ಸ್ವಲ್ಪ ದಿವಸ ಈ ಕರಾಳ ಸೋಮವಾರ, ಮಂಗಳವಾರಕ್ಕೆ ಅಮಂಗಳ ಅನ್ನುವಂಥದ್ದು, ಅಥವಾ ಏನು ಅಂತಂದರೆ ಬುಧವಾರದ ಬರ್ಬರತೆ, ಈ ಗಂಡಾಂತರವಾದಂಥ ಗುರುವಾರ, ಈ ಶಾಪವಾದಂಥ ಶುಕ್ರವಾರ, ಈ ರೀತಿ ಕಂಟಿನ್ಯೂ ಆಗಿ ಓದ್ತಾನೆ ಹೋಗಬೇಕು. ಯಾಕಂದರೆ ಅಂಥ ಒಂದು ವಾತಾವರಣ, ಅಂಥ ಒಂದು ಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ನಾನು 1 by 1 ಎಲ್ಲ ವಿವರಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಯಾಕಂದರೆ ನಿನ್ನೆ ತಾನೇ ನಾವು ಹೇಳಿದ್ವಿ ಬಳ್ಳಾರಿನಲ್ಲಿ, ಅದರಲ್ಲೂ ಆರೋಗ್ಯ ಸಚಿವರ ತವರೂರು ಬಳ್ಳಾರಿ ಅಲ್ಲಿ ನಡೀತಿರುವಂಥದ್ದು ಏನು ಅಂತ. ಯಾಕಂದರೆ ಮೃತದೇಹಗಳನ್ನು ಯಾವ ಪರಿ ಎಳೆದು ಹಾಕ್ತಾಯಿದ್ರು ಅಂತ. ನಾನು ಬರೀ ಇದನ್ನು ಒಂದು ಆ್ಯಂಗಲಲ್ಲಿ ನೋಡ್ತಾ ಇಲ್ಲ, ಗಮನಿಸಬೇಕಾದಂಥ ಸಂಗತಿ. ಮೊದಲು ಇವರು ನಡ್ಕೊಳ್ತಿರುವಂಥ ರೀತಿ ಇದೆಯಲ್ಲ ಅದ್ರ ಬಗ್ಗೆ ನಾವು ಹೇಳ್ಬಿಡ್ತೀವಿ. ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಂಗತಿಗಳನ್ನು ಕೂಡ ಚರ್ಚೆ ಮಾಡಬೇಕು. ಬರೀ ಇದು ಬಳ್ಳಾರಿಗೆ ಮಾತ್ರ ಸೀಮಿತ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ಹಣೆ ಬರಹ. ಅಂದರೆ ನಮ್ಮಲ್ಲಿರುವಂಥ ಸಂಸ್ಕಾರವೇ ಏನಾದರೂ ಅಂತ್ಯವಾಗಿಬಿಟ್ಟಿದೆಯಾ ಅಥವಾ ಸಂಸ್ಕಾರವೇ ಸಮಾಧಿಯಾಗಿದೆಯಾ ಅನ್ನುವಂಥ ಅನುಮಾನ ಕೂಡ ಇದನ್ನು ನೋಡಿದ್ರೆ ಮೂಡುತ್ತೆ. ಡೆಡ್ ಬಾಡಿಗಳ ಬಗ್ಗೆ ಅವ್ರು ನಡ್ಕೊಂಡಂಥ ರೀತಿ ಬಗ್ಗೆ ನಾನು ಖಂಡನೆ ಮಾಡ್ತೇನೆ. ಅವ್ರ ಮೇಲೆ ಕ್ರಮನೂ ತಗೊಳ್ತಾ ಇದ್ದೇವೆ. ಕಂಡಲೆಲ್ಲ ಖಂಡಿಸೋ, ನಿನ್ನ ಕಂಡರೆ ರಕ್ತ ಕುದಿತಿದೆ. ಮುಂದೆ ಇಂಥದ್ದು ಒಂದು ಸಂಗತಿ ರಿಪೀಟ್ ಆಗದಂಗೆ ಎಚ್ಚರ ವಹಿಸೋಕ್ಕೆ ಕ್ರಮ ತಗೊಂಡು. ವಿಶ್ವಾಸವಿರದ ದ್ರೋಹಿ ದುನಿಯಾ ನೀನು ಹಾಗೇನಾ. 6 ಜನ ಸಸ್ಪೆಂಡ್ ಆಗಿದ್ದಾರೆ ಬೆಳಿಗ್ಗೆನೆ. ಜಿಲ್ಲಾಧಿಕಾರಿಗಳೇ ಬೇಷರತ್ತ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ನಿನ್ನಲ್ಲೂ ವಿಷವೇನಾ. ಅಂತ್ಯ ಸಂಸ್ಕಾರವೇ ಅಂತ್ಯ, ಅಂತ್ಯ ಸಂಸ್ಕಾರವೇ ಅಂತ್ಯ. ಜೀವಕ್ಕೆ ಬೆಲೆಯೇ ಇಲ್ಲದಂಥ ಸ್ಥಿತಿ, ಸಾವನ್ನಪ್ಪಿದವನಿಗೆ ಸಂಸ್ಕಾರವೇ ಇಲ್ಲದಂಥ ಸ್ಥಿತಿ. ಮನುಷ್ಯತ್ವ, ಮಾನವೀಯತೆ, ಕಣ್ಣೀರು, ಕರುಣೆ, ಸಂಸ್ಕಾರ ಎಲ್ಲವೂ ಸತ್ತು ಹೋಗಿದೆ. ಕರ್ನಾಟಕದಲ್ಲಿ ಕೊರೋನಾ ಅನ್ನೋ ರಣರಾಕ್ಷಸ ಸೋಂಕಿತರನ್ನ ಕೊಲ್ಲುತ್ತಿರೋದಷ್ಟೇ ಅಲ್ಲ, ಬದುಕುಳಿದವರ ಮನುಷ್ಯತ್ವವನ್ನ ಕೊಂದು ಹಾಕಿದೆ. ಕನಸು ಮನಸ್ಸಿನಲ್ಲೂ ಊಹಿಸಲಾಗದಂಥ ಭೀಕರ ಭಯಾನಕ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ನೀವು ನೋಡ್ತಾ ಇರೋ ಈ ದೃಶ್ಯಗಳೇ ಜ್ವಲಂತ ಸಾಕ್ಷಿ ನೋಡಿ.
ರಾಜ್ಯದಲ್ಲಿ ಮಾನವೀಯತೆಯೇ ಸತ್ತು ಹೋಯಿತು. ನಿಜ, ಕರುನಾಡಿನಲ್ಲಿ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಯಾರೊಬ್ರು ಅಂದುಕೊಂಡಿರಲಿಲ್ಲ. ನಮ್ಮ ಪರಿಸ್ಥಿತಿ ಇಷ್ಟೊಂದು ಹೀನಾಯವಾಗುತ್ತೆ ಅಂತ ಯಾವೊಬ್ಬನೋ ಭಾವಿಸಿರಲಿಲ್ಲ. ಆದರೆ ರಾಜ್ಯದ 3 ಜಿಲ್ಲೆಗಳಲ್ಲಿ ನಡೆದ 3 ಘಟನೆಗಳು ಅಕ್ಷರಶಃ ಕರ್ನಾಟಕದ ಮಾನ ಹರಾಜು ಮಾಡಿದೆ. ರಾಜ್ಯದಲ್ಲಿ ಅದೆಂಥ ಸ್ಥಿತಿ ನಿರ್ಮಾಣವಾಗಿದೆ. ನೀತಿ ನಿಯಮ ಸಂಸ್ಕಾರ ಅನ್ನೋದು ಅದೆಷ್ಟು ಹೀನಾತಿಹೀನವಾಗಿದೆ ಅನ್ನೋದನ್ನ ಇದೀಗ ಇಡೀ ಜಗತ್ತೇ ನೋಡ್ತಾ ಇದೆ. ಅಂತ್ಯ ಸಂಸ್ಕಾರವಲ್ಲ, ಸಂಸ್ಕಾರವೇ ಅಂತ್ಯ. ಸೋಂಕಿನಿಂದ ಸಾವನ್ನಪ್ಪಿದವರ ಜೀವಕ್ಕೆ ಬೆಲೆಯೇ ಇಲ್ವಾ? ಅಯ್ಯೋ, ಇದೆಂಥ ಕಾಲ ಬಂತು ನೋಡಿ. ಅದೆಷ್ಟು ನಿರ್ದಯತೆಯನ್ನ ಹೀನತೆಯನ್ನ ಕಾಣುವಂತಾಗಿದೆ ನೋಡಿ. ಇದು ರಾಜ್ಯದ ಸ್ಥಿತಿ. ಇದು ನಮ್ಮ ನಡುವೆಯೇ ಇರೋರ ಮನಸ್ಥಿತಿ. ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದವರ ಜೀವಕ್ಕೆ ಬೆಲೆಯೇ ಇಲ್ಲವಾಗಿದೆ. ಮೃಗಗಳಿಗಿಂತ ಕಡೆಯಾಗಿ, ಸತ್ತ ಉಗ್ರರಿಗಿಂತ ಹೀನಾಯವಾಗಿ ಕೊರೋನಾದಿಂದ ಸಾವನ್ನಪ್ಪಿದವರ ಶವವನ್ನ ಸಂಸ್ಕಾರ ಮಾಡಲಾಗ್ತಿದೆ. ಇಲ್ಲ, ಅಂತ್ಯಕ್ರಿಯೆ ಅನ್ನೋದನ್ನೇ ಅಂತ್ಯಗೊಳಿಸಲಾಗ್ತಿದೆ. ರಾಜ್ಯದಲ್ಲಾದ ಅಂತ್ಯ ಸಂಸ್ಕಾರದ ಅಂತ್ಯಕ್ರಿಯೆ ಕುರಿತ ಭಯಾನಕತೆಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀವಿ ನೋಡಿ. ಸೀನ್ ನಂಬರ್ 1, ಯಾದಗಿರಿ. ಶವವನ್ನ ಗುಂಡಿಗೆ ಎಸೆದು ಜೆಸಿಬಿಯಲ್ಲಿ ಮಣ್ಣು ಮುಚ್ಚಿದ್ರು. ಹೌದು, ಯಾದಗಿರಿಯಲ್ಲಿ ನಿನ್ನೆ ಮೃತ ಸೋಂಕಿತನ ಅಂತ್ಯ ಸಂಸ್ಕಾರ ಬರ್ಬರವಾಗಿ ನಡೆದಿರುವುದು ಇಂದು ಬೆಳಕಿಗೆ ಬಂದಿದೆ. ರಾಯಚೂರಿನ ಸಿರುವಾರದಲ್ಲಿ ಮಗಳ ಮದುವೆ ನಡೆದ ಮರುದಿನವೇ ಕೊರೋನಾ ಸೋಂಕಿಗೆ ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದ. ಹೀಗಾಗಿ ಹುಟ್ಟೂರು ಯಾದಗಿರಿ ಜಿಲ್ಲೆಯ ಹೊನಗೇರ ಗ್ರಾಮಕ್ಕೆ ಅಂತ್ಯ ಸಂಸ್ಕಾರಕ್ಕೆಂದು ಮೃತದೇಹವನ್ನ ಆಂಬ್ಯುಲೆನ್ಸ್ನಲ್ಲಿ ತರಲಾಗಿತ್ತು. ಗೌರವಯುತವಾಗಿ ಸಂಸ್ಕಾರ ನಡೆಯಬೇಕಿತ್ತು. ಆದ್ರಲ್ಲಿ ಆಗಿದ್ದೇ ಬೇರೆ. ಮೃತನ ಶವವನ್ನು ಆಂಬ್ಯುಲೆನ್ಸ್ನಿಂದ ಹೊರಕ್ಕೆಳೆದ ಸಿಬ್ಬಂದಿ ಕಟ್ಟಿಯೊಂದರಲ್ಲಿ ನೇತಾಡಿಸಿ ಎಳೆದುಕೊಂಡು ಹೋಗಿದ್ದಾರೆ. ಸತ್ತ ಪ್ರಾಣಿಗಿಂತ ಕಡೆಯಾಗಿ ಸಂಸ್ಕಾರದ ಸ್ಥಳಕ್ಕೆ ಮೃತದೇಹವನ್ನ ಕೊಂಡೊಯ್ದಿದ್ದಾರೆ. ಬಳಿಕ ಅಲ್ಲಿ ಸಿದ್ಧವಾಗಿದ್ದ ಗುಂಡಿಗೆ ಯಾವುದೋ ಸತ್ತ ಪ್ರಾಣಿಯ ದೇಹವನ್ನ ಎಸೆದಂತೆ ಎಸೆದಿದ್ದಾರೆ. ಅಷ್ಟೇ ಅಲ್ಲ, ತಾವು ಧರಿಸಿದ್ದ PPE ಕಿಟ್, ಗ್ಲೌಸ್, ಮಾಸ್ಕ್ ಅನ್ನ ಸಹ ಮೃತ ವ್ಯಕ್ತಿಯನ್ನ ಹಾಕಿದ ಗುಂಡಿಗೆ ಎಸೆದು ಸಿಬ್ಬಂದಿ ಕೈ ಕೊಡವಿದ್ದಾರೆ. ಇಷ್ಟಾಗುತ್ತಲೇ ಜೆಸಿಬಿಯೊಂದು ಮೃತ ವ್ಯಕ್ತಿಯನ್ನ ಹೂಳಲಾದ ಗುಂಡಿಗೆ ಮಣ್ಣು ಸುರಿದಿದೆ. ಅಲ್ಲಿಗೆ ಸಂಸ್ಕಾರವೇ ಅಂತ್ಯವಾಗಿದೆ. ಸೀನ್ ನಂಬರ್ 2, ಬಳ್ಳಾರಿ. 2 ಗುಂಡಿಗೆ 8 ಮಂದಿಯ ಶವ ಬಿಸಾಕಿದ್ರು. ಬಳ್ಳಾರಿಯಲ್ಲಿ ನಡೆದ ಸಂಸ್ಕಾರವಂತೂ ಇನ್ನೂ ಬೀಭತ್ಸ. ಮೊನ್ನೆ ಒಂದೇ ಬಳ್ಳಾರಿಯಲ್ಲಿ ಕೊರೋನಾ ವೈರಸ್ಗೆ 8 ಮಂದಿ ಮೃತಪಟ್ಟಿದ್ರು. ಆದರೆ ಬಳ್ಳಾರಿಯ ಗುಗ್ಗರಟ್ಟಿ ಬಳಿಯ ರುದ್ರಭೂಮಿಯಲ್ಲಿ ನಡೆದ ಅಂತ್ಯ ಸಂಸ್ಕಾರವಂತೂ ಶತ್ರುವಿಗೋ ಬೇಡ. ಮೃತಪಟ್ಟ 8 ಮಂದಿಯ ಶವವನ್ನ ಒಂದಾದ ಮೇಲೆ ಒಂದರಂತೆ ದರದರನೆ ಎಳೆದು ತಂದ ಸಿಬ್ಬಂದಿ 1 ಗುಂಡಿಗೆ ತಲಾ 4ರಂತೆ 8 ಶವಗಳನ್ನ ಕೇವಲ 2 ಗುಂಡಿಗೆ ಕಸಕ್ಕಿಂತ ಕಡೆಯಾಗಿ ಎಸೆದಿದ್ದಾರೆ. ಸೀನ್ ನಂಬರ್ 3, ದಾವಣಗೆರೆ. ಜೆಸಿಬಿ ಮೂಲಕ ಸೋಂಕಿತನ ಸಂಸ್ಕಾರವೇ ಅಂತ್ಯ. ಇನ್ನು ಅತ್ತ ದಾವಣಗೆರೆಯಲ್ಲೂ ಇಂತಹದ್ದೇ ಅಮಾನವೀಯ ಸಂಸ್ಕಾರ ನಡೆದಿದೆ. ಕೊರೋನಾ ಸೋಂಕಿಗೆ ಬಲಿಯಾದ ವ್ಯಕ್ತಿಯ ಮೃತದೇಹವನ್ನ ನಿಷ್ಕರುಣೆಯ ಅಮಾನವೀಯ ಸಿಬ್ಬಂದಿ ಜೆಸಿಬಿಯಲ್ಲೇ ಹೊತ್ತೊಯ್ದು ಗುಂಡಿಗೆ ಹಾಕಿ ಸಂಸ್ಕಾರವನ್ನೇ ಸಾಯಿಸಿದ್ದಾರೆ. ಸೀನ್ ನಂಬರ್ 4, ಬೆಂಗಳೂರು. ರಾಜಧಾನಿಯಲ್ಲೂ ಭಯಾನಕ ಅಂತ್ಯಕ್ರಿಯೆ. ಇಂಥ ನಿರ್ಲಕ್ಷ್ಯದ ಅಂತ್ಯಕ್ರಿಯೆಗೆ ರಾಜ್ಯ ರಾಜಧಾನಿ ಬೆಂಗಳೂರು ಕೂಡ ಹೊರತಾಗಿಲ್ಲ. ಯಾಕಂದ್ರೆ ಜೆಸಿ ನಗರದ ಸ್ಮಶಾನದಲ್ಲಿ ಕೊರೋನಾದಿಂದ ಮೃತಪಟ್ಟ ವ್ಯಕ್ತಿಯನ್ನ ಸಿಬ್ಬಂದಿ ಬೇಕಾಬಿಟ್ಟಿಯಾಗಿ ಅಂತ್ಯಕ್ರಿಯೆ ಮಾಡಿ ನಿರ್ಲಕ್ಷ್ಯದ ಪರಮಾವಧಿ ಪ್ರದರ್ಶಿಸಿದ್ದಾರೆ.
ಅಂತ್ಯಕ್ರಿಯೆ ವೇಳೆ ಮಾಸ್ಕ್, ಗ್ಲೌಸ್, ಪಿಪಿಇ ಕಿಟ್ ಕೂಡ ಧರಿಸದೆ ಬೇಕಾಬಿಟ್ಟಿ ಓಡಾಡಿದ್ದಾರೆ. ಅಷ್ಟೇ ಅಲ್ಲ, ಶವವನ್ನ ತರೋ ವೇಳೆ ಧರಿಸಿದ ಪಿಪಿಇ ಕಿಟ್ಗಳನ್ನ ಅಲ್ಲೇ ಬಿಸಾಕಿ ಹೋಗಿದ್ರು. ಆದ್ರೆ ಗಾಳಿಗೆ ಪಿಪಿಇ ಕಿಟ್ ಮನೆಗಳ ಬಳಿ ಹಾರಿ ಬಂದಿದೆ. ಇದು ಸ್ಥಳೀಯ ನಿವಾಸಿಗಳ ನಿದ್ದೆಗೆಡಿಸಿದೆ. ಕಸಕ್ಕಿಂತ ಕಡೆಯಾಯ್ತ ಸೋಂಕಿತರ ಶವ. ಆರೋಗ್ಯ ಸಚಿವರೇ, ಗೌರವಯುತ ಸಂಸ್ಕಾರ ಅಂದ್ರೆ ಇದೇನಾ? ಇದೋ ಪ್ರತಿಯೊಬ್ಬ ಕನ್ನಡಿಗನೋ ಕೇಳುತ್ತಿರೋ ಪ್ರಶ್ನೆ. ಕೊರೋನಾ ಸೋಂಕಿತರ ಅಂತ್ಯಕ್ರಿಯೆ ಬಗ್ಗೆ, ಸಿಬ್ಬಂದಿ ತಾತ್ಸಾರದ ಬಗ್ಗೆ ಮಾಧ್ಯಮಗಳು ಮೊನ್ನೆಯೇ ಆರೋಗ್ಯ ಸಚಿವರನ್ನ ಪ್ರಶ್ನಿಸಿದ್ವು. ಈ ವೇಳೆ ಶ್ರೀರಾಮುಲು ಸಾಹೇಬ್ರು ಗೌರವಯುತವಾಗಿ ಅಂತ್ಯಕ್ರಿಯೆ ಮಾಡಿಸುವುದಾಗಿ ಭರವಸೆ ನೀಡಿದ್ರು. ಅಷ್ಟೇ ಅಲ್ಲ, ಅಂತ್ಯಕ್ರಿಯೆ ನಡೆಸೋ ಸಿಬ್ಬಂದಿಗೂ ಸೂಚಿಸಿದ್ರು. ಆದರೆ ಸಚಿವರ ಮಾತಿಗೂ ಬೆಲೆಯೇ ಇಲ್ಲದಂತಾಗಿದೆ. ಗೌರವಯುತವಾಗಿ ಅಂತ್ಯಕ್ರಿಯೆ ಬದಲು ಅಮಾನುಷ ಅಂತ್ಯಕ್ರಿಯೆ ನಡೆಯುತ್ತಿದೆ. ಕೊರೋನಾಗೆ ಬಲಿಯಾದವರ ಅಂತ್ಯಕ್ರಿಯೆಗೆ ರೂಲ್ಸ್. ಈ ಮಧ್ಯೆ ಕೊರೋನಾದಿಂದ ಬಲಿಯಾದವರ ಗೌರವಯುತ ಅಂತ್ಯಕ್ರಿಯೆ ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಬಿಬಿಎಂಪಿ ಹೊಸ ನಿಯಮಾವಳಿಗಳನ್ನ ಮಾಡಿದೆ. ಆ ರೂಲ್ಸ್ಗಳೇನು ಅಂತ ನೋಡೋದಾದ್ರೆ, ಕೊರೋನಾ ಸೋಂಕಿತರ ಅಂತ್ಯ ಸಂಸ್ಕಾರಕ್ಕೆ 12 ಅಡಿ ಆಳ, 3 ಅಡಿ ಅಗಲ, 6 ಅಡಿ ಉದ್ದದ ಗುಂಡಿ ಮಾಡಬೇಕು. ಮೊದಲು 2 ಅಡಿ ಬ್ಲೀಚಿಂಗ್ ಪೌಡರ್ ಹಾಕಬೇಕು. ಬಳಿಕ ಕೊರೋನಾಗೆ ಬಲಿಯಾದವರ ಮೃತದೇಹ ಇರಿಸಬೇಕು. ನಂತರ ಮೃತದೇಹದ ಮೇಲೆ 2 ಅಡಿ ಮಣ್ಣು ಹಾಕಬೇಕು. ಮಣ್ಣಿನ ಮೇಲೆ 2 ಅಡಿ ಬ್ಲೀಚಿಂಗ್ ಪೌಡರ್ ಹಾಕಬೇಕು. ಕೊನೆಯಲ್ಲಿ ಬಹಳಷ್ಟು ಮಣ್ಣು ಹಾಕಿ ಗಟ್ಟಿ ಮಾಡಬೇಕು. ಪಿಪಿಇ ಕಿಟ್ಗಳನ್ನ ಪೆಟ್ರೋಲ್ ಹಾಕಿ ಅಲ್ಲಿಯೇ ಸುಡಬೇಕು. ಅಲ್ಲೂ ಕೆಮಿಕಲ್ ಸ್ಪ್ರೇ, ಬ್ಲೀಚಿಂಗ್ ಪೌಡರ್ ಹಾಕಬೇಕು. ಪ್ರತಿಯೊಂದನ್ನು ವಿಡಿಯೋ ಕಾಲ್ ಮೂಲಕ ಮಾಹಿತಿ ನೀಡಬೇಕು. ಇದನ್ನ ಸ್ಥಳೀಯ ವೈದ್ಯಕೀಯ ಅಧಿಕಾರಿ ನೋಡಿ ಓಕೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಪಿಪಿಇ ಕಿಟ್ಗಳನ್ನ ಬಿಸಾಡುವಂತಿಲ್ಲ. ಗೌರವಯುತ ಸಂಸ್ಕಾರದ ಬಗ್ಗೆ ಸಿಎಂ ಭರವಸೆ. ಈ ಮಧ್ಯೆ ಅಮಾನವೀಯ ರೀತಿಯಲ್ಲಿ ಶವ ಸಂಸ್ಕಾರ ಮಾಡಿರುವುದನ್ನ ಸಿಎಂ ಯಡಿಯೂರಪ್ಪ ಖಂಡಿಸಿದ್ದಾರೆ. ಈ ಬಗ್ಗೆ ಇಂದು ಮಾತನಾಡಿದ ಸಿಎಂ, ಬಳ್ಳಾರಿಯಲ್ಲಿ ಶವ ಸಂಸ್ಕಾರದ ವಿಚಾರದಲ್ಲಾಗಿದ್ದ ಅಪರಾಧ ಪ್ರಕರಣಕ್ಕೆ ಸಂಬಂಧಿಸಿ ಇಂದು ಬೆಳಗ್ಗೆ 6 ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಇನ್ನು ಮುಂದೆ ಹೀಗೆ ಆಗೋದಿಲ್ಲ ಅಂತ ಭರವಸೆ ಕೊಟ್ಟರು. ಡೆಡ್ ಬಾಡಿಗಳ ಬಗ್ಗೆ ಅವ್ರು ನಡ್ಕೊಂಡಂತ ರೀತಿ ಬಗ್ಗೆ ನಾನು ಖಂಡನೆ ಮಾಡ್ತೇನೆ. ಅವ್ರ ಮೇಲೆ ಕ್ರಮನೂ ತಗೊಳ್ತಾ ಇದ್ದೇವೆ, ತಗೊಂಡಿದ್ದೀವಿ ಸರ್. ಈಗಾಗಲೇ ತಗೊಂಡಿದ್ದೇವೆ. ಅದ್ರ ಬಗ್ಗೆ ಏನು ನೀವು ತೋರಿಸೋದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಆ ಥರ ವಿಷಯಗಳು ಜನರಿಗೆ ಗೊತ್ತಾಗಬೇಕು, ಸರ್ಕಾರಕ್ಕೆ ಗೊತ್ತಾಗಬೇಕು. ಅವ್ರ ಮೇಲೆ ನಾವು ಕ್ರಮನೂ ತಗೊಳ್ತೇವೆ. ಇನ್ನು ಮುಂದೆ ಇಂಥದ್ದು ಒಂದು ಸಂಗತಿ ರಿಪೀಟ್ ಆಗದಂಗೆ ಎಚ್ಚರ ವಹಿಸೋಕ್ಕೆ ಕ್ರಮ ತಗೊಂಡು. ಒಟ್ನಲ್ಲಿ ರಾಕ್ಷಸ ಮನಸ್ಥಿತಿಯ ವ್ಯಕ್ತಿಗಳ ಕೃತ್ಯಗಳಿಂದಾಗಿ, ಮೃತರ ಸಂಸ್ಕಾರವನ್ನೇ ಬೀಭತ್ಸಗೊಳಿಸಿದ ಕಿರಾತಕರಿಂದಾಗಿ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಾಗಿದೆ. ಇನ್ನಾದರೂ ಸರ್ಕಾರ, ಸಿಬ್ಬಂದಿ ಮಾನವೀಯತೆಯಿಂದ ತಮ್ಮ ಕರ್ತವ್ಯ ನಿರ್ವಹಿಸಲಿ. ಬ್ಯೂರೋ ರಿಪೋರ್ಟ್, TV9. ನಿಜ ಏನು ಅಂದರೆ, ಸತ್ತಿರುವಂಥವ್ರನ್ನ ಬಹಳ ಗೌರವದಿಂದ ಅವ್ರನ್ನ ಕಳಿಸ್ಕೊಡಬೇಕು, ಅದನ್ನೆಲ್ಲವನ್ನೂ ಕೂಡ ಒಪ್ಕೊಳ್ತೀನಿ. ಆದರೆ ಸ್ಥಿತಿಗತಿಗಳು ಹೆಂಗಿದೆ, ನಾವು ಬೈತಾ ಇದ್ದೀವಿ, ಬೈಲೇಬೇಕು. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನು ಅಂತಂದರೆ, ಇಂಥ ಘಟನೆ ಇನ್ನೊಂದ್ಸರಿ ಆಗಬಾರ್ದು ಅಂತ ಮತ್ತೆ ಯಾದಗಿರಿನಲ್ಲಿ ನಡೆದು ಹೋಗಿದೆ. ಅದು ಆಗಬಾರ್ದು ಈ ರೀತಿ ಘಟನಾವಳಿಗಳು, ಎಲ್ಲ ಒಪ್ಕೋತೀನಿ. ಇನ್ನೊಂದು ಆ್ಯಂಗಲಲ್ಲಿ ನೋಡೋಣ, ಅಂತ್ಯ ಸಂಸ್ಕಾರ ಮಾಡುವಂಥವ್ರು ಯಾರು, ಅವರ ಸ್ಥಿತಿಗತಿಗಳೇನು, ಎಷ್ಟು ಜನ ಇಂಥ ಸಿಬ್ಬಂದಿ ಇದ್ದಾರೆ. ಒಂದು ಕ್ಷಣ ನೀವು ಅದರ ಬಗ್ಗೆ ಯೋಚನೆ ಮಾಡಬೇಕು. ನೋಡಿ, ಹೆಣ್ಣುಗಳನ್ನು ಹೊತ್ಕೊಂಬರ್ತಾರೆ ಅವರು, ಇರೋರು 4 ಜನ ಇರ್ತಾರೆ. ಆ ಎಲ್ಲಿಂದ ಎಲ್ಲಿ ತನಕ ಎತ್ಕೊಂಬರ್ಬೇಕು, ಯಾಕಂದರೆ ಗಾಡಿ ನಿಲ್ಲಿಸಿ ಅಲ್ಲಿಂದ ಎಲ್ಲಿ ತನಕ ತರಬೇಕು ಅವ್ರ ಹೆಣ್ಣುಗಳನ್ನು, ಅದನ್ನು ಯೋಚನೆ ಮಾಡಬೇಕು. ನಂಬರ್ 1, 20 ಅಡಿ ಆಳ ತೆಗೆದಿರಬೇಕು. ಮೊದಲು ಕೆಮಿಕಲ್ ಹಾಕಬೇಕು, ಅದಾದಮೇಲೆ ಹೆಣ ಮಲಗಿಸ್ಬೇಕು, ಅದಾದಮೇಲೆ ಕೆಮಿಕಲ್ ಹಾಕಬೇಕು, ಆಮೇಲೆ ಮಣ್ಣು ಎಳೆಯಬೇಕು. ಎಷ್ಟು ಪ್ರೋಸೆಸ್ ನೋಡಿ. ನಾನು ಹೇಳುವಂಥದ್ದು ಏನು ಅಂತಂದರೆ, ಇವ್ರ ಪರವಾಗಿ ಹೇಳುವಂಥ ಪ್ರಶ್ನೆನೇ ಇಲ್ಲ, ಗೌರವ ಕೊಡಲೇಬೇಕು ನಿಜ. ಆದರೆ ಸರ್ಕಾರ ಸಸ್ಪೆಂಡ್ ಮಾಡೋದನ್ನು ಬಿಟ್ಟು ಇವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಲಿ. ಯಾಕಂದರೆ ಈಗ ಎಲ್ಲದಕ್ಕೂ ಕೂಡ ಈಗ ಯಂತ್ರಗಳು ಬಂದಿದೆ. ಹೆಣ್ಣುಗಳನ್ನು ತರಕ್ಕೂ ಕೂಡ ಮಾಡಿ, ಹೆಂಗೆ ನಾವು ಈ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನು ಎತ್ತಿ ಕೆಳಗಡೆ ಇಳಿಸಲ್ವ ನಾವು, ಹಾಗೆ ಹೆಣ್ಣುಗಳನ್ನು ಇಳಿಸೋಕ್ಕೂ ಕೂಡ ಒಂದು ಕೊಡಿ ಸ್ವಾಮಿ, ಕೊಡಿ ಪಾಪ. ಅವ್ರು ಯಾಕೆ ಹಿಂಗೆ ಎಳ್ಕೊಂಬರ್ತಾರೆ? ಅವ್ರು ಕೆಮಿಕಲ್ಲೂ ಹಾಕಬೇಕು, ಹೆಣ ದಪ್ಪನ್ನೂ ಮಾಡಬೇಕು, ಸಸ್ಪೆಂಡು ಆಗಬೇಕು ಅಂತಂದ್ರೆ ಗತಿ ಏನು? ನಾಳೆ ಹಿಂಗೆ ಆದರೆ, ಹಿಂಗೆ ಸಸ್ಪೆಂಡ್ ಮಾಡ್ತಾ ಕೂತ್ಕೊಂಡ್ರೆ ಬಂದು ಹೂಳೋರು ಯಾರು? ಅದನ್ನು ಕೂಡ ನಾವು ಯೋಚನೆ ಮಾಡಬೇಕಲ್ಲ. ಬರೀ ನಾವು ಬೈಯೋದು ಮಾತ್ರ ಅಲ್ಲ, ಒಂದು ಈ ರೀತಿ ನಡೆಸ್ಕೊಳ್ಳುವಂಥದ್ದು ತಪ್ಪು, ಅದನ್ನು ಹೇಳಲೇಬೇಕು, ಒಪ್ಕೊಳ್ಳೇಬೇಕು. ಇದೆಲ್ಲದರ ಹೊರತಾಗಿ ಅವ್ರಿಗೆ ವ್ಯವಸ್ಥೆ ಕೂಡ ಮಾಡಿಕೊಡ್ಬೇಕು. ಆವಾಗ ಮಾತ್ರ ಅವರು ಇಲ್ಲ ಅಂತಂದರೆ ಪಾಪ ಅವ್ರು 4 ಜನ ಆ PPE ಕಿಟ್ ಹಾಕ್ಕೊಂಡು ನೋಡಿ,
ಅಲ್ಲಿ ನೀವು ಗುಲ್ಬರ್ಗ ರಾಯಚೂರಲ್ಲಿ ಎಲ್ಲೆಲ್ಲಿ ನೀರು ಇಳಿದಿರುತ್ತೆ ಅಂತ ಪಾಪ ಗೊತ್ತಿರಲ್ಲ. ಅವರು ಬಹಳ ತುಂಬ ಗೌರವದಿಂದ ಪ್ರೀತಿಯಿಂದ ರಾಮನಾಮ ಸತ್ಯ ಹೈ ಅಂತ ಹೇಳ್ಕೊತಾ ಬಂದ್ಬಿಟ್ಟು ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಸಾಧ್ಯನಾ? ಈ ಆ್ಯಂಗಲ್ಲು ಕೂಡ ನಾವು ಯೋಚನೆ ಮಾಡಬೇಕು. ಪಾಪ ಅವ್ರ ಕಷ್ಟ ಏನು ಅಂತಲೂ ಕೂಡ ಯೋಚನೆ ಮಾಡಿದರೆ ನಮಗೊಂದಿಷ್ಟು ಪರಿಹಾರ ಮಾರ್ಗ ಏನು ಅನ್ನುವಂಥದ್ದು ಕೂಡ ಕಾಣುತ್ತೆ. ಈ ರೀತಿ ಘಟನಾವಳಿಗಳು ಮರುಕಳಿಸಬಾರದು ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಬೆಂಗಳೂರಿನ ಸಂಗತಿನ ಹೇಳಲೇಬೇಕು. ಬೆಂಗಳೂರು ಎಷ್ಟರ ಮಟ್ಟಿಗೆ ಭಯಾನಕ ಆಗ್ತಾ ಇದೆ ಇದರ ಸಂಗತಿನ ನಾನು ನಿನ್ನೆ ಕೂಡ ಹೇಳಿದ್ದೆ, ಇವತ್ತು ಅದರ ಮುಂದುವರೆದ ಭಾಗ. ಬೆಂಗಳೂರಿನಲ್ಲಿ ಯಾಕೋ ನೋಡಿದಂಥ ಸಂದರ್ಭದಲ್ಲಿ ರಿಕವರಿ ರೇಟ್ 10%ಗಿಂತ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಆಸ್ಪತ್ರೆ ಸೇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೊರಗಡೆ ಬರುವಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದನ್ನು ಒಪ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಮುಖ್ಯಮಂತ್ರಿಗಳು ಈ ರೀತಿ ಕೆಲವೊಂದು ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಫರ್ಮಾನ ಹೊಡಿಸ್ತಾ ಇರಲಿಲ್ಲ. ಇವತ್ತು ಎಲ್ಲ ಈ ಆಸ್ಪತ್ರೆಗಳು ದೊಡ್ಡ ದೊಡ್ಡ ವೈದ್ಯರನ್ನ ಕರೆಸ್ಕೊಂಡು ಮೀಟಿಂಗ್ ಮಾಡ್ತಾ ಇರಲಿಲ್ಲ. ಬೆಂಗಳೂರಿನಲ್ಲಿ ಹೆಂಗಿದೆ ಅಂತಂತಂದರೆ ಏನಾದರೂ ನಿಮಗೆ ಪಾಸಿಟಿವ್ ಬಂತು ಅಂತಂತಂದರೆ ಒಂದು ದಿನದಲ್ಲಿ ನಿಮಗೆ ಬೆಡ್ ಸಿಗುತ್ತೆ, ಆಸ್ಪತ್ರೆ ಸಿಗುತ್ತೆ ಅಂತ ಅಶೋಕ್ ಅವರು ಹೇಳಿದ್ರಲ್ಲ, ಘೋಷಣೆಯಾಗಿ ಮಾತ್ರ ಇದೆ. ಯಾಕಂದರೆ ಇನ್ನೂ ಕೂಡ ಆಸ್ಪತ್ರೆ ಸಿಗ್ತಾ ಇಲ್ಲ, ಆಸ್ಪತ್ರೆ ಸಿಕ್ಕರೂ ಕೂಡ ಬೆಡ್ ಸಿಗ್ತಾ ಇಲ್ಲ, ಬೆಡ್ ಸಿಕ್ಕರೂ ಕೂಡ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಒಂದು ಕೆಟ್ಟ ವಾತಾವರಣ ಬೆಂಗಳೂರಿನಲ್ಲಿದೆ. ನೋಡಿ ಬೆಂಗಳೂರಿನ ಸ್ಥಿತಿಗತಿಗಳು ಹೇಗಿದೆ ನೀವೇ ನೋಡಿ. ನಿರ್ಲಕ್ಷ್ಯನೋ ನಮ್ಮ ಹಣೆ ಬರನೋ ಒಟ್ಟಿನಲ್ಲಿ ಗೌರ್ಮೆಂಟ್ ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡಿದ್ರೆ ನಮ್ಮ ಅಪ್ಪ ಬದುಕ್ತಿದ್ರು ಅಷ್ಟೇ. ನಮ್ಮ ಅಪ್ಪನ ನಮ್ಮಿಂದ ಕಿತ್ಕೊಂಡ್ಬಿಟ್ರು. ಏನೂ ಇಲ್ಲ, ಮಾನವೀಯತೆ ಇಲ್ಲ ಅಷ್ಟೇ. ಜೀವಕ್ಕಿಂತ ಪ್ರೊಸೀಜರೇ ದೊಡ್ಡದಾಗ್ಬಿಟ್ಟಿದೆ. ಬೆಂಗಳೂರಿನ ಬದುಕು ಭಯಾನಕ ಘನಘೋರ ಸ್ಥಿತಿಗೆ ತಲುಪಿದೆ. ಜೀವಕ್ಕೆ ಬೆಲೆ ಇಲ್ಲದ ಹಾಗಾಗ್ತಿದೆ. ನಾವು ನೀವು ಊಹಿಸಲಾಗದಂಥ ಡೇಂಜರ್ ಸ್ಥಿತಿಗೆ ಬೆಂಗಳೂರು ತಲುಪ್ತಾ ಇದೆ. ದಿನದಿಂದ ದಿನಕ್ಕೆ ಕಿಲ್ಲರ್ ಕೊರೋನಾ ಕೇಸುಗಳು ವಿಪರೀತ ಏರ್ತಾ ಇವೆ. ಇವತ್ತದು ಅಂತಿಮ ಘಟ್ಟ ತಲುಪಿದೆ. ಬೆಂಗಳೂರಿನ ಭಯಾನಕ ರೂಪವನ್ನ ನಿಮ್ಮ ಕಣ್ಣೆದುರಿಗಿಡ್ತಿದ್ದೀವಿ ನೋಡಿ. ಮಾನವೀಯತೆ ಇಲ್ಲ ಅಷ್ಟೇ. ಅದ್ಯಾಕೋ ಅದೇನೋ ಅವ್ರು ಅದರಲ್ಲಿ ಅದೇನು ಪ್ರೊಸೀಜರ್, ಜೀವಕ್ಕಿಂತ ಪ್ರೊಸೀಜರೇ ದೊಡ್ಡದಾಗ್ಬಿಟ್ಟಿದೆ. ಅಟ್ಲೀಸ್ಟ್ ಇವಾಗ ರೆಸ್ಪಾನ್ಸು ಅಟ್ಲೀಸ್ಟ್ ಒಂದು ದಿನದ ಮುಂಚೆ ಮಾಡಿದ್ರು ಅಟ್ಲೀಸ್ಟ್ ನಮ್ಮಪ್ಪ ಬದುಕು ಕುಳಿತಿದ್ರು ಏನೋ. ನಮ್ಮಪ್ಪನ ನಮ್ಮಿಂದ ಕಿತ್ಕೊಂಡ್ಬಿಟ್ರು. ಮಾನವೀಯತೆ ಇಲ್ಲವಾಗಿದೆ. ಪ್ರಾಣಕ್ಕಿಂತ ಪ್ರೊಸೀಜರ್ಗಳೇ ದೊಡ್ಡದಾಗಿವೆ. ರಾತ್ರಿ 2 ಗಂಟೆವರೆಗೂ ನನ್ನಪ್ಪ ಆಸ್ಪತ್ರೆ ಹೊರಗಿದ್ರು. ನಮ್ಮಪ್ಪನನ್ನ ನಮ್ಮಿಂದ ಕಿತ್ಕೊಂಡ್ಬಿಟ್ರು. ಅದೆಷ್ಟು ಸಂಕಟ, ನೋವಿನ ನುಡಿಗಳಿವು. ಇಂಥ ಸ್ಥಿತಿ ಯಾರಿಗೂ ಬರಬಾರದು. ತುಂಬಾ ಜನಕ್ಕೆ ಮಾತಾಡಿದ್ವಿ ಮ್ಯಾಮ್. ಯಾರ ಹೆಸರು ಹೇಳೋಣ, ಏನು ಹೇಳೋಣ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೂ ಇಲ್ಲ, ಮಾನವೀಯತೆ ಇಲ್ಲ ಅಷ್ಟೇ. ಅದ್ಯಾಕೋ ಅದೇನೋ ಅವ್ರು ಅದರಲ್ಲಿ ಅದೇನು ಪ್ರೊಸೀಜರ್, ಜೀವಕ್ಕಿಂತ ಪ್ರೊಸೀಜರೇ ದೊಡ್ಡದಾಗ್ಬಿಟ್ಟಿದೆ. ಅಟ್ಲೀಸ್ಟ್ ವೀಕ್ಷಕರೇ, ಈ ಯುವತಿಯ ಕಣ್ಣೀರಿನ ಹಿಂದೆ ಯಾರು ಸಹಿಸಿಕೊಳ್ಳಲಾಗದ ಕರುಣಾಜನಕ ಕಥೆ ಇದೆ. ಕೊರೋನಾ ಚಿಕಿತ್ಸೆಗೆ ಬೆಂಗಳೂರು ಎಷ್ಟರ ಮಟ್ಟಿಗೆ ಸಜ್ಜಾಗಿದೆ ಅನ್ನೋದರ ಕರಾಳ ಸತ್ಯವಿದೆ. ಈ ವ್ಯಕ್ತಿಗೆ ಏನಾಯ್ತು? ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಯಾಕೆ ಸಿಗ್ಲಿಲ್ಲ? ಆಂಬ್ಯುಲೆನ್ಸ್ನಲ್ಲೇ ಪ್ರಾಣ ಬಿಟ್ಟಿದ್ಯಾಕೆ? ಈ ಎಲ್ಲ ಅಂಶಗಳನ್ನ ಡೀಟೇಲ್ ಆಗಿ ಹೇಳ್ತೀವಿ, ಕೇಳಿ. ಕಳೆದ ಜೂನ್ 26ಕ್ಕೆ ಮಾಗಡಿ ರೋಡ್ ನಿವಾಸಿ 53 ವರ್ಷದ ವ್ಯಕ್ತಿಗೆ ಕೊರೋನಾ ಶಂಕೆ ವ್ಯಕ್ತವಾಗಿದೆ. ಅಂದೇ ಅವರನ್ನ ವಿಜಯನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲೇ ಕೋವಿಡ್ ಟೆಸ್ಟ್ ಕೂಡ ಮಾಡಿಸಿದ್ದಾರೆ. ಆದರೆ 2 ದಿನದ ಬಳಿಕ ಅಂದ್ರೆ ಜೂನ್ 28ಕ್ಕೆ ಕೊರೋನಾ ಪಾಸಿಟಿವ್ ಅನ್ನೋ ರಿಪೋರ್ಟ್ ಬಂದಿದೆ. ಬಿಬಿಎಂಪಿ ಅಧಿಕಾರಿಗಳು ಕರೆ ಮಾಡಿ ಪಾಸಿಟಿವ್ ಅಂತ ಸ್ಪಷ್ಟಪಡಿಸಿದ್ದಾರೆ. ಆಮೇಲೆ ಸತತ 2 ದಿನ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಸೋಂಕಿತನ ಅಲೆದಾಟವಾಗಿದೆ. ಕೆಸಿ ಜನರಲ್, ಬೌರಿಂಗ್, ವಿಕ್ಟೋರಿಯಾ, ರಾಜೀವ್ ಗಾಂಧಿ, ಇಎಸ್ಐ ಆಸ್ಪತ್ರೆಗಳು ಸೇರಿ 9 ಆಸ್ಪತ್ರೆಗಳಿಗೆ ಪರದಾಡಿದ್ದಾರೆ.
ಜೂನ್ 30ರ ಮಧ್ಯರಾತ್ರಿ ಮತ್ತೆ ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಮಾರ್ಗ ಮಧ್ಯೆನೇ ಸೋಂಕಿತ ವ್ಯಕ್ತಿ ಆಂಬ್ಯುಲೆನ್ಸ್ನಲ್ಲೇ ಕೊನೆಯುಸಿರು ಬಿಟ್ಟಿದ್ದಾರೆ. ರಾತ್ರಿ 2 ಗಂಟೆಯಿಂದ ಆಂಬ್ಯುಲೆನ್ಸ್ನಲ್ಲೇ ಮೃತದೇಹ ಇರಿಸಲಾಗಿದೆ. ವಿಕ್ಟೋರಿಯಾ ಆವರಣದಲ್ಲೇ ಮೃತದೇಹವಿದ್ರೂ ಯಾರೂ ಕೇರ್ ಮಾಡಿಲ್ಲ. ವ್ಯಕ್ತಿ ಕೊರೋನಾದಿಂದ ಮೃತಪಟ್ಟರು ಹೆಣ ತಗೊಂಡು ಹೋಗಿ ಅಂದ್ರಂತೆ. ಕೊರೋನಾ ರಿಪೋರ್ಟ್ ಕೂಡ ಕೊಡದೆ ಹೆಣ ತಗೊಂಡು ಹೋಗಿ ಅಂತ ಹೇಳಿದ್ರು ಅಂತ ಮೃತ ವ್ಯಕ್ತಿಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ವೈದ್ಯರು ICMR ನಂಬರ್ ಕೊಟ್ಟಿದ್ರಷ್ಟೇ. ಆಂಬ್ಯುಲೆನ್ಸ್ನಲ್ಲೇ ಅನಾಥವಾಗಿತ್ತು ಮೃತದೇಹ. 11 ಗಂಟೆ ಸತಾಯಿಸಿದ ಬಳಿಕ ಕುಟುಂಬಸ್ಥರಿಗೆ ಅಂತ್ಯಕ್ರಿಯೆಯ ಭರವಸೆ ಸಿಕ್ಕಿದೆ. ನಾವು ಟೆಸ್ಟ್ ಮಾಡಿಸಿದ್ವಿ ಮ್ಯಾಮ್, ಪಾಸಿಟಿವ್ ಅಂತ ಬರೀ ಮಾತಲ್ಲಿ ಫೋನಲ್ಲಿ ಹೇಳಿದ್ರು ಅಷ್ಟೇ. ನಾವು ಬೇರೆ ಹಾಸ್ಪಿಟಲ್ಸ್ಗೆಲ್ಲ ಟ್ರೈ ಮಾಡಿದ್ವಿ. ಅವರು ಮೇಡಮ್ ರಿಪೋರ್ಟ್ ಇಲ್ಲದೆ ನಾವು ಎತ್ಕೊಳ್ಳೋಣ ಅಂದರು. ಈ ಥರ ಬೇಜಾನು ಹಾಸ್ಪಿಟಲ್ಸಲ್ಲಿ ಕೇಳಿದ್ರಿ. ಕೆಲವರು ಕರ್ಕೊಳ್ಳೋಕ್ಕೆ ರೆಡಿ ಇಲ್ಲ, ಕೆಲವು ಕರ್ಕೊಳ್ಳೋಕೆ ರೆಡಿ ಇದ್ದರೂ ರಿಪೋರ್ಟ್ ಇದ್ದು. ಇನ್ನು ಕೆಲವರು BBMPಯಿಂದ ಏನಾದರೂ ಒಂದು ಮೆಸೇಜೋ ಮೇಲೋ ಏನಾದರೂ ರಿಟರ್ನ್ ಫಾರ್ಮೇಟಲ್ಲಿ ಸೇರಿಸ್ಕೊಳ್ಳಿ ಅಂತ ಮೆಸೇಜ್ ಅಟ್ಲೀಸ್ಟ್ ಕೊಟ್ಟರು ನಾವು ಸೇರಿಸ್ಕೊತೀವಿ. ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. 2 ಗಂಟೆವರೆಗೂ ಹಂಗೆ ಆಚೆ ಬಿದ್ರು ಗೊತ್ತಾ, ನಮ್ಮ ಮನಸ್ಸಿಗೆ ಹೆಂಗೆ ಆಗ್ತಿತ್ತು. ಬಿಡಿ, ಹೊರಟೋದ್ರು. ಅಟ್ಲೀಸ್ಟ್ ಈಗೇನೋ ಮಾಡ್ತೀನಿ ಅಂತಿದ್ದಾರೆ, ಅಷ್ಟಾದರೂ ಮಾಡಿಕೊಡ್ಲಿ ಸಾಕು ನಮಗೆ. ಇನ್ನೇನು ಕೇಳೋಣ ನಾವು ಅವ್ರ ಹತ್ರ, ಅಷ್ಟೇ. ಈ ಅಮಾನವೀಯ ಘಟನೆ ನಡೀಬಾರ್ದಿತ್ತು. ಇಂಥ ಸ್ಥಿತಿ ಯಾರಿಗೂ ಬರಬಾರ್ದು. ಇಂಥ ವ್ಯವಸ್ಥೆ ಬದಲಾಗಬೇಕು. ಕೊರೋನಾದಿಂದ ಇನ್ನೆಷ್ಟು ಜನರು ನರಳಿ ಸಾವಿಗೀಡಾಗಬೇಕು, ಇನ್ನೆಷ್ಟು ಜನರು ಬೀದಿಯಲ್ಲಿ ಬಿದ್ದು ಸಾಯಬೇಕು, ಎಷ್ಟು ಮಕ್ಕಳು ತಮ್ಮ ತಂದೆ ತಾಯಿಯನ್ನ ಕಳೆದುಕೊಳ್ಬೇಕು. ಸರ್ಕಾರಕ್ಕೆ ಸರಿಯಾದ ಚಿಕಿತ್ಸೆ ನೀಡೋಕ್ಕಾಗಲ್ವಾ? ಬೀದಿಯಲ್ಲಿ ಸುತ್ತಾಡಿ ಸೋಂಕಿತರು ಪ್ರಾಣ ಬಿಡಬೇಕಾ? ಕೊರೋನಾ ಸೋಂಕಿತರಿಗಿಲ್ಲದಾಯ್ತಾ ನಯಾ ಪೈಸೆ ಕಿಮ್ಮತ್ತು? ಕೊರೋನಾ ಪಾಸಿಟಿವ್ ಅಂದ್ರೆ ಖಾಸಗಿ ಆಸ್ಪತ್ರೆ ವೈದ್ಯರು ತಿರುಗಿ ನೋಡಲ್ವಾ? ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಕರೆ ಮಾಡಿದ್ರೂ ಪ್ರಯೋಜನವಿಲ್ವಾ? ಇವಿಷ್ಟು ಪ್ರಶ್ನೆಗಳು ಸದ್ಯ ಬೆಂಗಳೂರಿಗರನ್ನ ಕಾಡ್ತಾ ಇವೆ. ವ್ಯವಸ್ಥೆ ಬದಲಾಗದ ಹೊರತು ಅಮೂಲ್ಯ ಜೀವಗಳನ್ನು ಉಳಿಸೋದು ಸಾಧ್ಯವಿಲ್ಲ. ಬ್ಯೂರೋ ರಿಪೋರ್ಟ್, TV9. ಬರೀ ಇಷ್ಟು ಮಾತ್ರ ಅಲ್ಲ, ರಾಜ್ಯಾದ್ಯಂತ ಬರೀ ಇವೇ ಕೇಸ್ಗಳೇ. ನೋಡಿ, 30, 35, 36 ವರ್ಷದ ಯುವಕರಿಗೂ ಕೂಡ ಇದು ಅಪ್ಪಳಿಸ್ತಾ ಇದೆ, ಅವ್ರ ಜೀವ ಹಿಂಡ್ತಾ ಇದೆ ಅಂತಂದರೆ ಯಾವ ದಿಕ್ಕಿನ ಕಡೆ ಸಾಕ್ತಾ ಇದ್ದೀವಿ ನಾವು? ಸಮಾಜ ಯಾವ ದಿಕ್ಕಿನ ಕಡೆ ಹೋಗ್ತಾ ಇದೆ? ಜಿಲ್ಲಾಧಿಕಾರಿಗಳೇ ಹೆದರ್ಕೊಂಡ್ಬಿಟ್ಟಿದ್ದಾರೆ ಕೆಲವೊಂದು ಕಡೆಗೆ. ಏನಪ್ಪ ಇದು ಹಿಂಗೆ ಹಬ್ತಾ ಇದೆಯಲ್ಲ, ಹೆಂಗೆ ಇದನ್ನು ನಾವು ತಾಹಬಂದಿ ತರಬೇಕು, ಹೆಂಗೆ ನಿಯಂತ್ರಣ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಕಡೆಗೆ ಪೊಲೀಸರಿಗೂ ಟ್ರೀಟ್ಮೆಂಟ್ ಇಲ್ಲ. ಕೆಲವೊಂದು ಕಡೆಗೆ ಏನು ಅಂತಂದರೆ ವಾರಿಯರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅವ್ರಿಗೂ ಕೂಡ ರಕ್ಷಣೆ ಇಲ್ಲ. ಇನ್ನು ಕೆಲವೊಂದು ಕಡೆಗೆ ವ್ಯವಸ್ಥೆನೇ ಸರಿ ಇಲ್ಲ. ಇಂಥ ಹಲವಾರು ವಿವರಗಳನ್ನು ಕೊಡ್ತೀನಿ. ಎಲ್ಲ ಕಡೆಗೂ ಕೂಡ ಕೇಸ್ಗಳ ಮೇಲೆ ಕೇಸ್ಗಳು, ಅಧ್ವಾನದ ಮೇಲೆ ಅಧ್ವಾನಗಳು, ಅವಾಂತರಗಳ ಮೇಲೆ ಅವಾಂತರಗಳು. ನೋಡಿ, ಕೆಲವೊಂದು ಕಡೆಗಂತೂ ಯುವಕರನ್ನ ಎಷ್ಟು ಮಟ್ಟಿಗೆ ಅಪ್ಪಳಿಸ್ತಾ ಇದೆ, ಇನ್ನೊಂದು ಕೆಲವೊಂದು ಕಡೆಗೆ ವ್ಯವಸ್ಥೆ ಅನ್ನುವಂಥದ್ದು ಹೆಂಗೆ ಅವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ ನೋಡಿ. ಮೂರೇ ಆಗಿತ್ತು. ಸೊ ನಮ್ಮ ಡಾಕ್ಟ್ರೇ ಒಬ್ಬರು ನಿಂತು ಆ ಬರೆಯೋದನ್ನು ಸೂಪರ್ವೈಸ್ ಮಾಡಿ ಅದರಂತೆ ಮಾಡ್ತಾರಾ ಇಲ್ವಾ ಅಂತ ನೋಡಿಕೊಂಡು ಬರ್ತಿದ್ದಾರೆ. ಯಾರೋ PPE ಕಿಟ್ ಅಂತ ಬಿಸಾಕ್ ಹೋಗ್ಯಾರ. ಆ PPE ಕಿಟ್ಟಿಂದ ನಮಗೆಲ್ಲ ಇಲ್ಲಿ ಆತಂಕ ಸೃಷ್ಟಿಯಾಗೈತಿ. ಸಮುದಾಯಕ್ಕೆ ಹಬ್ಬಿರುವಂಥ ಎಲ್ಲ ಸಾಧ್ಯತೆಗಳು ಇದೆ. ಸೊ ಇದನ್ನು ಯಾವುದೇ ಕಾರಣಕ್ಕಾಗಿ ಲಘುವಾಗಿ ನಾವು ಪರಿಗಣಿಸಬಾರ್ದು. ನಾನು ಸಹ ಇಲ್ಲಿ ಇವತ್ತು ಮುಂದಿನಿಂದ ಸಾರ್ವಜನಿಕರ ಭೇಟಿಯನ್ನು ನಾನು ತುಂಬ ಕಡಿಮೆಗೊಳಿಸ್ತೀನಿ. ತುರ್ತು ಸಂದರ್ಭದಲ್ಲಿ ಮಾತ್ರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರಬೇಕು. ಹೇಳಿದ್ರ ಹಾಸನ ಜಿಲ್ಲಾಧಿಕಾರಿ ಬಿಚ್ಚಿಟ್ಟ ಭೀಕರತೆಯನ್ನ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ತುಂಬಾ ಕಷ್ಟ ಅಂತ ಖುದ್ದು DC-ನೇ ಹೇಳ್ತಾರೆ. ಅಲ್ಲಿಗೆ ನಾವೆಂಥ ಸಂಕಷ್ಟದಲ್ಲಿದ್ದೀವಿ, ಅದೆಂಥ ಸನ್ನಿವೇಶಕ್ಕೆ ಕಾಲಿಡ್ತಾ ಇದ್ದೀವಿ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಇಂಥ ಹೊತ್ತಲ್ಲೂ ಅವಾಂತರ ತಪ್ಪಿಲ್ಲ. ಎಚ್ಚರ ವಹಿಸಬೇಕಾದವರೇ ದಾರಿ ತಪ್ಪಿದ್ದಾರೆ. ಅದು ಎಲ್ಲಿ ಅಂತ ಸೀನ್ ಟು ಸೀನ್ ತೋರಿಸ್ತೀವಿ ನೋಡಿ. ಸೀನ್ ನಂಬರ್ 1, ಸೋಂಕಿತರ ಜೊತೆಗೆ ಸಾಮಾನ್ಯ ರೋಗಿಗಳಿಗೆ ಚಿಕಿತ್ಸೆ. ಕೊರೋನಾಗೆ ತುತ್ತಾದವರನ್ನ ಜನರಿಂದ ದೂರ ಇಡಬೇಕು. ಆದರೆ ಮೈಸೂರಿನಲ್ಲಿ ವೈದ್ಯರು ದೊಡ್ಡ ಎಡವಟ್ಟು ಮಾಡಿದ್ದಾರೆ. KR ಆಸ್ಪತ್ರೆ ಆವರಣದ ಹಳೆ ಜಯದೇವ ಆಸ್ಪತ್ರೆಯ ಒಂದೇ ವಾರ್ಡ್ನಲ್ಲಿ ಸೋಂಕಿತರು ಮತ್ತು ಸಾಮಾನ್ಯ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಿದ್ದಾರೆ. ಹೀಗಾಗಿ ಕೊರೋನಾಗೆ ಸಲೀಸಾಗಿ ದಾರಿ ಮಾಡಿಕೊಟ್ಟಂತಿದೆ.
ಸೈನ್ ನಂಬರ್ 2, ನೀರು ಸೋರುವ ಜಾಗಕ್ಕೆ PPE ಕಿಟ್ ಇಟ್ಟು ಬಂದ್. ಇವ್ರಿಗೇನ್ ತಲೆ ಇದೆಯೋ ಇಲ್ಲ ಉಡಾಫ್ ಏನೋ ಗೊತ್ತಿಲ್ಲ. ಮಳೆ ನೀರು ಬರೋ ಜಾಗಕ್ಕೆ PPE ಕಿಟ್ ಇಟ್ಟು ಬಂದ್ ಮಾಡಿರೋ ಬೃಹಸ್ಪತಿಗಳಿವ್ರು. ನೀರಿನ ಪೈಪ್ ಕೆಳಗೆ PPE ಕಿಟ್ ಇಟ್ಟು ಕೋವಿಡ್ ವಾರ್ಡ್ಗಳಲ್ಲಿ ಬಳಸಿದ್ದ ಮಾಸ್ಕು, ಗ್ಲೌಸು, ಹೆಡ್ ಕವರ್ಗಳನ್ನ ಬೇಕಾಬಿಟ್ಟಿ ಎಸೆದಿದ್ದಾರೆ. ಅಂದಹಾಗೆ ಬೆಳಗಾವಿ ಜಿಲ್ಲಾಸ್ಪತ್ರೆಯ ಮಕ್ಕಳ ವಾರ್ಡ್ನಲ್ಲಿ ನಡೆದಿರೋ ಅವಾಂತರ ಇದು. ಸೈನ್ ನಂಬರ್ 3, ರಸ್ತೆ ಪಕ್ಕದಲ್ಲೇ PPE ಕಿಟ್ ಎಸೆದು ಎಸ್ಕೆ. ಇನ್ನು ಹುಬ್ಬಳ್ಳಿಯಲ್ಲಿ ರಸ್ತೆ ಪಕ್ಕದಲ್ಲೇ PPE ಕಿಟ್ ಎಸೆದಿದ್ದಾರೆ. ನೃಪತುಂಗ ಬೆಟ್ಟದ ರಸ್ತೆಯಲ್ಲಿ PPE ಕಿಟ್ಗಳನ್ನ ಬಿಸಾಡಿದ್ದಾರೆ. ಗಾಳಿ ಬಂದ ಕಡೆ ಹಾರಾಡ್ತಿರೋ ತ್ಯಾಜ್ಯ ಕಂಡು ಸ್ಥಳೀಯರಿಗೆ ಆತಂಕ ಕಾಡ್ತಿದೆ. ಯಾರೋ PPE ಕಿಟ್ ಅನ್ನು ಬಿಸಾಕ್ ಹೋಗ್ಯಾರ. ಆ PPE ಕಿಟ್ ಇಂದ ನಮಗೆಲ್ಲ ಇಲ್ಲಿ ಆತಂಕ ಸೃಷ್ಟಿಯಾಗೈತಿ. PPE ಕಿಟ್ ಡಾಕ್ಟರ್ಸ್ ಯೂಸ್ ಮಾಡುವಂತ ಇದು COVID-19 ಪೇಷಂಟ್ಸ್ ಟ್ರೀಟ್ ಮಾಡಬೇಕಾದ್ರೆ ಇದು ಯೂಸ್ ಮಾಡ್ತಾರೆ PPE ಕಿಟ್. ಒಟ್ನಲ್ಲಿ ಕರ್ನಾಟಕದಲ್ಲಿ ಕೊರೋನಾ ಕರಾಳ ರೂಪ ತೆರೆದಿಟ್ಟಿದೆ. ಜೀವ ಉಳಿಸ್ಕೊಳ್ಳೋದೇ ಸವಾಲಾಗ್ಬಿಟ್ಟಿದೆ. ಇಂಥ ಹೊತ್ತಲ್ಲೂ ಎಚ್ಚೆತ್ತುಕೊಳ್ಳದೆ ಹೆಜ್ಜೆ ಹಾಕ್ತಿರೋದು ದುರಂತ. ಬ್ಯೂರೋ ರಿಪೋರ್ಟ್, TV9. ಇವತ್ತು ರಾಜ್ಯದಲ್ಲಿ 1272 ಕೇಸ್ಗಳು. ನೋಡಿ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ನಾವು ಅದರ ವಿವರಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಸೋಂಕಿತರ ಪೈಕಿ 8 ಜನ ಡಿಸ್ಚಾರ್ಜ್ ಆದರು, 8 ಜನ ಆಸ್ಪತ್ರೆ ಸೇರಿದರು ಅನ್ನುವಂಥದ್ದು. ನಾನು ಈ ಬೆಂಗಳೂರಲ್ಲಿ ಇವತ್ತು ಒಂದೇ ದಿನ 735 ಜನರಿಗೆ ಸೋಂಕು ತಗುಲಿದೆ. ಇವತ್ತು ಕೊರೋನಾ ಸೋಂಕಿಗೆ ಬೆಂಗಳೂರಿನಲ್ಲಿ 2 ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಇವತ್ತು 1272 ಜನರಿಗೆ ಸೋಂಕು ಹಬ್ಬಿದೆ. ಇಲ್ಲಿ ತನಕ ಒಟ್ಟು 16,000 ಚಿಲ್ಲರೆ 16,514 ಮಂದಿ ಇಲ್ಲಿ ತನಕ ಈ ಬಾಧೆಗೊಳಗಾಗಿರುವಂಥವ್ರು. ಬೆಂಗಳೂರು ನಗರ 735, ಬಳ್ಳಾರಿ 85, ದಕ್ಷಿಣ ಕನ್ನಡ 84, ಧಾರವಾಡ 25, ಬೆಂಗಳೂರು ಗ್ರಾಮಾಂತರ 29, ವಿಜಯಪುರ 28, ಹಾಸನ 28, ಉತ್ತರ ಕನ್ನಡ 23, ಉಡುಪಿ 22, ಚಾಮರಾಜನಗರ 21, ಬಾಗಲಕೋಟೆ 20, ತುಮಕೂರು 19, ದಾವಣಗೆರೆ 16, ಚಿಕ್ಕಬಳ್ಳಾಪುರ 15. ಏನು ಸಂಖ್ಯೆಗೆ ಏನು ಕಡಿಮೆನೇ ಇಲ್ಲ ಬಿಡಿ. ಬೆಂಗಳೂರಿನಲ್ಲಿ ಇವತ್ತು ಒಂದೇ ದಿನ 735 ಜನರಿಗೆ ಸೋಂಕು ತಗುಲಿದೆ. ರಾಜ್ಯದಲ್ಲಿ ಇವತ್ತು ಹೊಸದಾಗಿ 1272 ಜನರಿಗೆ ಈ ರೋಗ ಅಂಟಿರುವಂಥದ್ದು, ಅಂದರೆ ಸೋಂಕು ಅಂಟಿರುವಂಥದ್ದು. ಬೆಂಗಳೂರಿನಲ್ಲಿ ಇವತ್ತು ಕೊರೋನಾ ಸೋಂಕಿಗೆ 2 ಬಲಿಯಾಗಿದ್ದಾರೆ. ಅಂದರೆ ದಿನದಿಂದ ದಿನಕ್ಕೆ ಸಂಖ್ಯೆ ಏರ್ತಾ ಇದೆ. ಇದು ಪ್ರಸ್ತುತ ಸ್ಥಿತಿ. ಬಹುಶಃ ಇದೇ ರೀತಿ ಮುಂದುವರೆದರೆ ನಾವೆಲ್ಲಿಗೆ ಮುಟ್ತೀವಿ, ಇದನ್ನು ನೆನೆಸ್ಕೊಂಡ್ರೆ ಭಯ, ಆತಂಕ ಇದೆ. ಜೊತೆಗೆ ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ, ರಿಕವರಿ ರೇಟ್ ಏನಾದರೂ ಕಡಿಮೆ ಆಗ್ತದೆ, ಅಂದರೆ ಗುಣಮುಖರಾಗ್ತಿರುವಂಥವ್ರ ಸಂಖ್ಯೆ ಏನಾದರೂ ಕಡಿಮೆ ಆಗ್ತಿದೆಯಾ ಅನ್ನುವಂಥ ಅನುಮಾನ ಕೂಡ ಮೂಡಿರುವಂಥದ್ದು. ಹೀಗೆ ಆದರೆ ನಾವು ಜಾಗೃತವಾಗಿರಲಿಲ್ಲ ಅಂತಂದರೆ ನಮ್ಮನ್ನು ಯಾರೂ ಕೂಡ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.